ಮೇ ತಿಂಗಳ ವೃಷಭ ರಾಶಿಯ ಭವಿಷ್ಯ. ಯಾರ್ಯಾರು ವೃಷಭ ರಾಶಿಯವರು ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತಿಂಗಳಲ್ಲಿ ಹೊರದೇಶಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ದೂರ ಪ್ರಯಾಣದ ಯೋಗ ಇದೆ. ಆದ್ದರಿಂದ ಯಾರಾದ್ರೂ ಹೊರಗಡೆ ದೇಶಕ್ಕೆ ಹೋಗಬೇಕು, ದೂರ ಪ್ರಯಾಣ ಮಾಡಬೇಕು, ಟ್ರಿಪ್ಗಳಿಗೆ ಹೋಗಬೇಕು ಅನ್ನೋರು ಖಂಡಿತವಾಗ್ಲೂ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಯಾರ್ದಾದ್ರೂ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಲ್ಲ 100 ಬಾರಿ ಯೋಚನೆ ಮಾಡಿ ಮಾತಾಡಿ. ದಿಢೀರ್ ಮಾತಾಡಿ ತೊಂದರೆಗಳನ್ನ ಅನುಭವಿಸ್ಕೊಳ್ಬೇಡಿ. ಏನಕ್ಕೆ ಅಂದರೆ ಈ ತಿಂಗಳಲ್ಲಿ ಕರ್ಮಕ್ಕೆ ತಕ್ಕ ಫಲವು ಸಿಗುತ್ತೆ. ಏನು ನೀವು ಒಳ್ಳೆಯದನ್ನು ಮಾಡ್ತೀರೋ ಅದು ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ. ಏನು ಕೆಟ್ಟದ್ದನ್ನು ಮಾಡ್ತೀರೋ ಆ ಕೆಟ್ಟ ಫಲನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಯಾರ್ಯಾರು ವೃಷಭ ರಾಶಿಯವರಿದ್ದೀರೋ ಸ್ವಲ್ಪ ಮಾತಿನ ಕಡೆ ನಿಗಾ ಇಡಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಆ ರೀತಿ ಆಗಬಾರ್ದು ಜೀವನದಲ್ಲಿ. ಹಾಗೆ ನಿಮ್ಗೆ ಈ ತಿಂಗಳಲ್ಲಿ ಬಂಪರ್ ಅಂತಲೇ ಹೇಳ್ಬೋದು. ಎಲ್ಲ ಮೂಲಗಳಿಂದನೂ ನಿಮಗೆ ಏನು ದುಡ್ಡಿನ ಒಂದು ಸುರಿಮಳೆ ಆಗುತ್ತೆ. ಆದ್ದರಿಂದ ಚಿನ್ನ ಬೆಳ್ಳಿ ಖರೀದಿ ಮಾಡೋರು, ಆಭರಣದ ಯೋಗ ಇದೆ, ಆಭರಣವನ್ನು ಖರೀದಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇಲ್ಲವಾ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಶತ್ರುಗಳ ಕಡೆ ಸ್ವಲ್ಪ ಗಮನವನ್ನು ಕೊಡಿ, ತುಂಬ ತೊಂದರೆಗಳನ್ನ ಅನುಭವಿಸ್ತೀರಾ. ಹಾಗೆ ಈ ತಿಂಗಳಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಏನಾದ್ರೂ ಅವ್ರ ಎಜುಕೇಷನ್ ಇರ್ಬೋದು, ಇಲ್ಲ ಅವ್ರಿಗೆ ಉಪಯೋಗ ಆಗುವಂಥದ್ದು ಏನಿರುತ್ತೋ ಅದನ್ನು ಸ್ವಲ್ಪ ಹೆಲ್ಪ್ ಮಾಡಿ. ಹಾಗೆ ಪ್ರತಿದಿನ ಲಕ್ಷ್ಮಿಯ ಒಂದು ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳು ಶುಭ ಫಲ ಅಂತಲೇ ಹೇಳ್ಬೋದು. ಧನ್ಯವಾದಗಳು.